ಇದು ಬಂದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರುವ ಮ್ಯಾಟ್ರಿಮೋನಿಯಲ್ ಆಡ್. ಈ ಮ್ಯಾಟ್ರಿಮೋನಿಯಲ್ ಆಡ್ ಅಲ್ಲಿ ಜನ ಅವರವರಾದ ರಿಕ್ವೈರ್ಮೆಂಟ್ಸ್ ಹಾಕಿದ್ದಾರೆ, ಅವ್ರಿಗೆ ಯಾವ ತರ ಒಂದು ಫ್ಯೂಚರ್ ಪಾರ್ಟ್ನರ್ ಬೇಕಾಗಿದೆ ಅಂತ. ಅದರಲ್ಲಿ ನಾವು ಎಷ್ಟೊಂದು ತರ ರಿಕ್ವೈರ್ಮೆಂಟ್ಸ್ ನೋಡ್ತೀವಿ ಇತ್ತೀಚೆಗೆ. ಕೆಲವರು H1B ವೀಸಾ ಬೇಡ ಅಂತಾರೆ, ಕೆಲವರು ನಾನ್ ವೆಜ್ ಡಾಟರ್ ಆಗಿರ್ಬೇಕು ಅಂತ ಹೇಳ್ತಾರೆ, ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸೇ ಬೇಡ ಅಂತಾರೆ, ಇನ್ ಕೆಲವರು ಫೇಸ್ಬುಕ್ ಯೂಸ್ ಮಾಡಿರ್ದಿರೋರೇ ಬೇಕು ಅಂತ ಕೇಳ್ತಾರೆ. ಮತ್ತೆ ಹೋಗ್ತಾ ಹೋಗ್ತಾ ಇನ್ನೂ ವಿಚಿತ್ರವಾಗಿ ಹೋಗುತ್ತೆ ಅವ್ರ ರಿಕ್ವೈರ್ಮೆಂಟ್ಸ್. ಆಬ್ವಿಯಸ್ಲಿ ಇದು ಕೆಲವು ಫನಿ ಎಕ್ಸಾಂಪಲ್ಸ್ ನಾನ್ ನಿಮ್ ಮುಂದೆ ತಂದಿಟ್ಟಿದ್ದೀನಿ, ಹೇಗೆ ಇವತ್ತಿನ ಯಂಗ್ ಜನರೇಷನ್ಸ್ ಅವ್ರ ಒಂದು ಲೈಫ್ ಪಾರ್ಟ್ನರ್ ಪಡೆಯೋಕೆ ಅವ್ರು ಎಷ್ಟು ರಿಕ್ವೈರ್ಮೆಂಟ್ ಅವರು ಹಾಕ್ತಾ ಇದಾರೆ ಅಂತ. ಸೊ ಅದಕ್ಕೆ ಈ ವಿಡಿಯೋ ನೋಡೋಣ, ನಮ್ ಯಂಗ್ ಇಂಡಿಯನ್ಸ್ ಎಷ್ಟು ಪರ್ಟಿಕ್ಯುಲರ್ ಇದ್ದಾರೆ, ಅವ್ರ ರಿಕ್ವೈರ್ಮೆಂಟ್ಸ್ ಏನು ಒಂದು ಲೈಫ್ ಪಾರ್ಟ್ನರ್ ಸಿಗೋದಕ್ಕೆ. ಈಗ ಕೆಲವು ಆಬ್ವಿಯಸ್ ಏನು ಅಂದ್ರೆ, ನಾವ್ ಇಂಡಿಯನ್ಸ್ ಯೂಶಲಿ ನಮ್ ರಿಲಿಜನ್ ಮತ್ತೆ ನಮ್ ಕಾಸ್ಟ್ ಅಲ್ಲಿ ಮದ್ವೆ ಆಗ್ಬೇಕು ಅಂತ ಇಷ್ಟಪಡ್ತೀವಿ. 95% ಜನ ಇಂಡಿಯಾದಲ್ಲಿ ಅವರು ಒಂದೇ ರಿಲಿಜನ್ ಅಲ್ಲಿ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಈಗ ಕಾಸ್ಟ್ ಮತ್ತೆ ರಿಲಿಜನ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದ್ ಅಲ್ದೇನೆ ಎಷ್ಟೊಂದು ಹಲವಾರು ಟಾಪಿಕ್ಸ್ ಗಳಿದೆ, ಜನ ಅದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಮದ್ವೆ ಆಗಿಂತ ಮುಂಚೆ. ಶಾರುಖ್ ತರ ಬ್ರೈಟ್, ಅಮೀರ್ ತರ ವೈಟ್, ಸಲ್ಮಾನ್ ತರ ಟೈಟ್, ತೀನೋ ಮೇ ಏಕ್ ಮಿಲೆ ತೋ ಬಸ್, ತೀನೋ ಮಿಲೆ ತೋ ಖುಷ್. ಈಗ ಇದು ನಾನ್ ಹೇಳ್ತಿರೋದಲ್ಲ, ಇದು ರಿಸರ್ಚ್ ಮಾಡಿರೋ ಜರ್ನಲಿಸ್ಟ್ ಮತ್ತೆ ರಿಸರ್ಚ್ ಮಾಡಿರೋ ಪೇಪರ್ಸ್ ಅಲ್ಲಿ ಹಾಕಿರೋ ಒಂದು ಡೇಟಾ ಅಷ್ಟೇ ಹೊರತು ಇದು ನನ್ನ ಅಭಿಪ್ರಾಯ ಅಲ್ಲ. ಸೊ ನಾನು ಎಲ್ಲಾ ರಿಸರ್ಚ್ ಪೇಪರ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ ಇಂಟ್ರೆಸ್ಟ್ ಇದ್ರೆ. ಒಬ್ಳು ಜರ್ನಲಿಸ್ಟ್ ಪ್ರಿತಾ ಚಾಟರ್ಜಿ ಅನ್ನೋಳು ಅವಳ ಲೈಫ್ ಪಾರ್ಟ್ನರ್ ಹುಡುಕ್ಬೇಕಾದ್ರೆ ಅವಳು ನೋಡಿದ ಒಂದು ಕಾಮನ್ ಟ್ರೆಂಡ್ ಏನು ಅಂದ್ರೆ, ಅವರು ಪ್ರತಿ ಗಂಡಸರ ಹತ್ರ ಅವರು ಮೀಟ್ ಮಾಡಿದಾಗ, ಅವ್ರ ಹತ್ರ ಒಂದು ಮಾತುಕತೆ ನಡೆಸಿದಾಗ ಪ್ರತಿ ಒಬ್ರು ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಎಷ್ಟೊಂದು ಹುಡುಗರು ಇವಳನ್ನ ನೋಡಿ ಇನ್ಸೆಕ್ಯೂರ್ ಪಡ್ಕೋತಾ ಇದ್ರು. ಇವಳು ಜರ್ನಲಿಸ್ಟ್ ಆಗಿದ್ದಾಳೆ, ಇವಳು ಮದ್ವೆ ಆದ್ಮೇಲೂ ಇವಳು ಕರಿಯರ್ ನೋಡ್ಕೋತಾಳೆ, ಇವಳು ಮನೆ ಬಗ್ಗೆ ಗಮನ ಕೊಡಲ್ಲ ಅಂತ. ಈಗ ಈ ರಿಸರ್ಚ್ ನೋಡಿ, Shaadi.com ಅನ್ನೋ ವೆಬ್ಸೈಟ್ ಅಲ್ಲಿ ಎಷ್ಟೊಂದು ಹೆಣ್ಮಕ್ಳದು ಫೇಕ್ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲಾ ಪ್ರೊಫೈಲ್ ಅಲ್ಲಿ ಎಷ್ಟೊಂದು ಸಿಮಿಲಾರಿಟೀಸ್ ಇತ್ತು, ಅವ್ರ ಹೈಟು, ಲೈಫ್ ಸ್ಟೈಲು, ಏಜು, ಅವ್ರದ್ದು ಓದಿದ ಸ್ಟಡೀಸು ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ. ಆದ್ರೆ ಈ ಎಲ್ಲಾ ಪ್ರೊಫೈಲ್ಸ್ ಅಲ್ಲಿ ಡಿಫ್ರೆಂಟ್ ಏನಿತ್ತು ಅಂದ್ರೆ ಅವರ ಇನ್ಕಮ್ ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್. ಈಗ ಈ ಪ್ರೊಫೈಲ್ಸ್ ನೆಲ್ಲ ಹುಡುಗರಿಗೆ ಕಳಿಸ್ತಾರೆ. ಅವಾಗ ಅವ್ರಿಗೆ ಏನ್ ಸಿಗತ್ತೆ, ಈ ಎಲ್ಲಾ ಹುಡುಗಿರು ಪ್ರೊಫೈಲ್ಸ್ ಅಲ್ಲಿ ಯಾವ ಹುಡುಗಿ ಓದಿರಲ್ಲ, ಕೆಲಸ ಮಾಡಿರಲ್ಲ, ಒಂದು ಇನ್ಕಮ್ ತಗೊಂಡಿರಲ್ಲ, ಅವಳ ಚಾನ್ಸಸ್ ಒಂದು ಹಸ್ಬೆಂಡ್ ಸಿಗೋದ್ರಲ್ಲಿ ತುಂಬಾ ಹೈಯೆಸ್ಟ್ ಆಗಿದೆ. ಸೊ ಇದರ್ಥ ಏನು ಅಂದ್ರೆ, ಕರಿಯರ್ ಓರಿಯೆಂಟೆಡ್ ಹೆಣ್ಮಕ್ಳು ಯಾರು ಇದಾರೆ ಅವರು ಅವರ ಹಸ್ಬೆಂಡ್ಸ್ ಇಲ್ಲ ಫ್ಯೂಚರ್ ಪಾರ್ಟ್ನರ್ ಸಿಗೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಪ್ರಾಚಿದ ಎಕ್ಸಾಂಪಲ್ ತಗೊಳ್ಳಿ. ಪ್ರಾಚಿ ಅನ್ನೋಳು ಗುರ್ಗಾಂವ್ ಅಲ್ಲಿ ಒಂದು MNC ಗೆ ಕೆಲಸ ಮಾಡ್ತಾಳೆ. ಅವಳಿಗೆ ಒಂದು ಈಕ್ವಲ್ ಕ್ವಾಲಿಫೈಡ್ ಇಲ್ಲ ಓವರ್ ಕ್ವಾಲಿಫೈಡ್ ಆಗೋ ಒಂದು ಹಸ್ಬೆಂಡ್ ಸಿಗೋದು ತುಂಬಾ ಕಷ್ಟ ಆಗಿತ್ತು. ಎಷ್ಟೊಂದು ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ಅವ್ರು ಹುಡುಕಕ್ ಪ್ರಯತ್ನ ಪಟ್ರು. ಆದ್ರೆ ಎಷ್ಟೊಂದ್ ಜನ ಹುಡುಗರು ಇವಳು ಮದ್ವೆ ಆದ್ಮೇಲೆ ಕೆಲಸ ಮಾಡ್ತೀನಿ ಅನ್ನೋ ಒಂದು ಡಿಸಿಷನ್ ಅವ್ರಿಗೆ ಒಪ್ಪಿಗೆ ಇರ್ಲಿಲ್ಲ. ಮತ್ತೆ ಎಷ್ಟೊಂದ್ ಕಡೆ ನೀನು ಕೆಲಸ ಮಾಡ್ತೀಯಾ ಆದ್ರೆ ನೀನು ಮನೇನು ನೋಡ್ಕೋಬೇಕಾಗತ್ತೆ ಅಂತ ಮಾತು ಕೂಡ ಹೇಳ್ತಾರೆ. ಈಗ ಪ್ರಾಚಿಗೆ ಎರಡೇ ಆಪ್ಷನ್ ಇದ್ದಿದ್ದು, ಒಂದು ಅವಳಕ್ಕಿಂತ ಕಮ್ಮಿ ಕ್ವಾಲಿಫೈಡ್ ಆಗಿರೋನ್ನ ಮದ್ವೆ ಆಗ್ಬೇಕು, ಇಲ್ಲ ಮದ್ವೆನೇ ಆಗ್ಬಾರ್ದು ಅಂತ. ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಮದ್ವೆ ಮಾಡ್ಕೊಳ್ದೇನೆ ಇರೋದು ಅನ್ಅಕ್ಸೆಪ್ಟೇಬಲ್. ಸೊ ಈಗ ಒಂದ್ ಕಡೆ ಗಂಡಸರು ಜಾಸ್ತಿ ಕೆಲಸ ಮಾಡ್ದಿರೋ ಹೆಂಗಸರನ್ನ ಇಷ್ಟಪಡ್ತಾರೆ, ಬಟ್ ಹೆಂಗಸರಿಗೆ ಏನ್ ಬೇಕಿದೆ ನೋಡೋಣ. ನಿಮಗ್ ಬಹುಶಃ ಇದು ಗೊತ್ತಿರಲ್ಲ, ಆದ್ರೆ 80% ಆಫ್ ನಮ್ ಹೆಣ್ಮಕ್ಳು ಅವರ ಗಂಡನ್ ಮನೆಯಿಂದ ಅವ್ರ ಅಮ್ಮನ ಮನೆ ತನಕ ಮ್ಯಾಕ್ಸಿಮಮ್ 4 hours ಇರೋ ಡಿಸ್ಟೆನ್ಸ್ ಅಲ್ಲೇ ನೋಡ್ತಾರೆ. ಇದಕ್ಕೆ ಹುಡುಗನ್ ಮನೆಯಿಂದ ಹುಡುಗಿಯವ್ರ ಅಮ್ಮನ ಮನೆ ತನಕ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಏನಕ್ಕೆ ಡಿಸ್ಟೆನ್ಸ್ ಆಕ್ಚುಲಿ ಒಂದು ಫ್ಯಾಕ್ಟರ್ ಅಂದ್ರೆ, ಇದಕ್ಕೆ ಎರಡೇ ರೀಸನ್ ಬರೋದು. ಒಂದ್ ಬಂದು, ನಿಮ್ಮ ಮನೆಯಿಂದ ಎಷ್ಟು ಹತ್ತಿರ ಇರ್ತಿರೋ ಅಷ್ಟು ಈಸಿಯಾಗಿ ನಿಮ್ಮ ಅಪ್ಪ ಅಮ್ಮನಿಂದ ಹೆಲ್ಪ್ ತಗೋಬಹುದು. ಈಗ ಬಹುಶಃ ಏನಾಗತ್ತೆ ಅಂದ್ರೆ, ಮದ್ವೆ ಆದ್ಮೇಲೆ ಅವ್ರಿಗೆ
ಕೆಲವು ಸತಿ ಹೆಲ್ಪ್ ಬೇಕಾಗಿರುತ್ತೆ, ಎಸ್ಪೆಷಲಿ ಅವ್ರ ಮಕ್ಳು ಮಾಡ್ಕೊಂಡಾಗ ಮಗು ನೋಡ್ಕೊಳ್ಳೋದು, ಬಾಣಂತರ ಮಾಡ್ಸೋದು, ಸೀಮಂತ ಮಾಡ್ಸೋದು, ಇದಕ್ಕೆಲ್ಲ ಅವ್ರಿಗೆ ಹೆಲ್ಪ್ ಬೇಕಾಗುತ್ತೆ. ಸೊ ಸೆಕೆಂಡ್ ರೀಸನ್ ಬಂದು ಕಂಫರ್ಟ್. ಯೂಶಲಿ ಮದುವೆ ಆಗಿರುವ ಹೆಣ್ಣು ಮಗುಗೆ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕು, ಆ ಒಂದ್ ಕಂಫರ್ಟ್ ಅಲ್ಲಿ ಇರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಹತ್ರ ಇದ್ದಷ್ಟು ಆವಾಗ ಹೋಗ್ಬೋದು, ಆವಾಗ ನೋಡ್ಬೋದು ಅಮ್ಮನ ಅಂತ ಇರೋ ಒಂದು ಕಾರಣಕ್ಕೋಸ್ಕರ ಕಮ್ಮಿ ಡಿಸ್ಟೆನ್ಸ್ ಪ್ರಿಫರ್ ಮಾಡ್ತಾರೆ. ಈಗ ನೆಕ್ಸ್ಟ್ ಫ್ಯಾಕ್ಟರ್ ನೋಡೋಣ, ಡೌರಿ. ಅವ್ರು ಬೇಕಾಗಿರೋದು ನನ್ನಗೂ ಅಲ್ಲಮ್ಮ, ದುಡ್ಡು. ನ್ಯೂಸ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ಕೇಳಿದೀವಿ ಈ ಡೌರಿ ಕೇಸಸ್ ಆಗ್ಲಿ, ಒಬ್ಬ ಗಂಡ ಅವನ್ ಹೆಂಡತಿಗೆ ಹೊಡೆದು ಟಾರ್ಚರ್ ಮಾಡಿ ಒತ್ತಡ ಮಾಡಿ ಡೌರಿಗೋಸ್ಕರ, ಮತ್ತೆ ಅವ್ರ ಅಪ್ಪ ಅಮ್ಮ ಫೋರ್ಸ್ ಮಾಡೋದು, ಅದೆಲ್ಲ ತುಂಬಾ ಕಾಮನ್ ಆಗಿ ಕೇಳಿದೀವಿ. ಆದ್ರೆ ಗಂಡನ ಮನೆಯವರು ಮಾತ್ರ ಹಣಕ್ಕಾಗಿ ಪೀಡಿಸುತ್ತಲೇ ಇದ್ರಂತೆ. ವರದಕ್ಷಿಣೆ ತಗೊಂಡ್ ಬನ್ನಿ, ಬೇರೆ ವೇಷ ಇದನ್ ಮಾಡ್ತಾ ಇದ್ರು, ಅಲ್ಲಿಗೆ ತಳ್ಳಕ್ ಟ್ರೈ ಮಾಡ್ತಾ ಇದ್ರು. ಇಷ್ಟೆಲ್ಲ ನ್ಯೂಸ್ ನೋಡಿ, ಇಷ್ಟೆಲ್ಲ ಘಟನೆಗಳು ಆಗಿದ್ರೂ ಕೂಡ ಡೌರಿ ನಿಂತಿಲ್ಲ. ಇವತ್ವರೆಗೂ ಡೌರಿ ಇದ್ದೇ ಇದೆ ನಮ್ ಸೊಸೈಟಿಯಲ್ಲಿ. ಸಮಾಜ ಬಿಡಿ ಸರ್, ಮುಟ್ಟಾಳ್ ಸಮಾಜ. ನೀವೇನ್ ಸರ್ ದಡ್ರ ಹತ್ರ ಮಾತಾಡ್ತೀರಾ? ಮತ್ತೆ ಇದು ಬರೀ ರಿಚ್ ಫ್ಯಾಮಿಲಿ ಪೋರ್ ಫ್ಯಾಮಿಲಿ ಅಂತ ಏನೂ ಇಲ್ಲ, ಎರಡು ಕಡೆಯಿಂದನೂ ಕೂಡ ನಿಮ್ಗೆ ಡೌರಿಗಳು ಇಸ್ಕೊಳ್ಳೋದು ಕೊಡೋದು ಖಂಡಿತ ನಡೀತಾ ಇದೆ. ಈಗ ನಿಮ್ಗೆ ಅನ್ನಿಸ್ಬೋದು, ಯಾಕೆ ಹೆಣ್ಣಿನ ಕಡೆಯವರು ಡೌರಿ ಒಪ್ಕೋತಾ ಇದಾರೆ, ಡೌರಿಯಿಂದ ಜಾಸ್ತಿ ದುಡ್ಡು ಖರ್ಚಾಗತ್ತೆ, ಮತ್ತೆ ಇಲ್ಲಿಗಲ್ ಕೂಡ ಇಂಡಿಯಾದಲ್ಲಿ, ಆದ್ರೂ ಯಾಕೆ ಕೊಡ್ತಾ ಇದಾರೆ ಡೌರಿ? ಇದಕ್ಕೆ ಎರಡೇ ಕಾರಣ. ಮೊದಲನೇದಾಗಿ ಬಂದು ಆಸೆಟ್ ಟ್ರಾನ್ಸ್ಫರ್. ಸೊ ಯೂಶಲಿ ನಮ್ ಇಂಡಿಯನ್ ಸೊಸೈಟಿ ಏನಾಗತ್ತೆ ಅಂದ್ರೆ, ಗಂಡ್ ಮಕ್ಕಳು ಅವ್ರ ಅಪ್ಪ ಅಮ್ಮನ್ನ ನೋಡ್ಕೋತಾರೆ, ಹೆಣ್ಮಕ್ಳು ಅವ್ರ ಗಂಡನ್ ಮನೆಗೆ ಹೋಗ್ತಾರೆ. ಈಗ ಮೀನಾಕ್ಷಿ ಎಕ್ಸಾಂಪಲ್ ತಗೊಳ್ಳಿ. ಸೊ ಮೀನಾಕ್ಷಿ ಅವಳ ಮದುವೆ ಆದ್ಮೇಲೆ ಅವರ ಅಪ್ಪ ಅಮ್ಮಂದು ವಿಲ್ ಅಲ್ಲಿ ಅವಳ ಹೆಸರು ಇರ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಅವಳಿಗೆ ಮದುವೆ ಮಾಡಿಸಿದಾಗ 800 ಗ್ರಾಮ್ಸ್ ಚಿನ್ನ ಮತ್ತೆ ಬಂಗಾರನ ಕೊಟ್ಟು ಕಳ್ಸಿದ್ರು. ಅದು ಜ್ಯುವೆಲ್ರಿ ಫಾರ್ಮ್ ಅಲ್ಲಿ ಆಗಿರ್ಬೋದು, ಇಲ್ಲ ಕಾಯಿನ್ಸ್ ಆಗಿರ್ಬೋದು, ಯಾವ್ದೇ ತರ ಒಂದು ಗೋಲ್ಡ್ ಮಾಡಿ ಯೂಶಲಿ ಕಳಿಸ್ತಾರೆ. ಸೊ 800 ಗ್ರಾಮ್ಸ್ ಗೋಲ್ಡ್ ಅವಳಿಗೆ ಮದುವೆ ಆದ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ಕೊಟ್ಟಿರೋದನ್ನ, ಅದನ್ನ ಆಸೆಟ್ ಕೊಟ್ಟಿರೋದು ಅವಳಿಗೆ ಅಂತ ತಿಳ್ಕೊಂಡು, ಇಲ್ಲ ಅವಳ ಭಾಗನ ಅವಳಿಗೆ ಕೊಟ್ಟಿದೀವಿ ಅಂತ ಲೆಕ್ಕ ಇಟ್ಕೊಂಡು ವಿಲ್ ಇಂದ ಅವಳ ಹೆಸರನ್ನ ತೆಗಿತಾರೆ. ಸೊ ಯೂಶಲಿ ನಮ್ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಇರಲ್ಲ, ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರ ಅಪ್ಪ ಅಮ್ಮ ಏನ್ ಅವ್ರಿಗೆ ಜ್ಯುವೆಲ್ರಿ ಮಾಡಿಸ್ಕೊಟ್ಟಿರ್ತಾರೆ ಮದುವೆ ಆಗ್ಬೇಕಾದ್ರೆ, ಅದೇ ಅವ್ರದ್ದು ಆಸೆಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾವು ನಮ್ ಲಾಸ್ ಪ್ರಕಾರ, ಹಿಂದೂ ಸಕ್ಸೆಷನ್ ಲಾ ಪ್ರಕಾರ, ಹೆಣ್ಮಕ್ಳಿಗೂ ಸಹ ಅವ್ರ ಆಸ್ತಿ ಸಿಗ್ಬೇಕು ಅಂತ ಇರುತ್ತೆ. ಬಟ್ ಇನ್ ರಿಯಾಲಿಟಿ ಅದು ಯೂಶಲಿ ಫಾಲೋ ಆಗಲ್ಲ. ಈ ತರ ಒಂದು ಆಸೆಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಆಲ್ಮೋಸ್ಟ್ ಎಷ್ಟೊಂದು ವರ್ಷಗಳಿಂದ. ಅದಕ್ಕೆ ಇವತ್ತು ಇಂಡಿಯಾದಲ್ಲಿ ಇರೋ ಗೋಲ್ಡ್ ಅಲ್ಲಿ ಅರ್ಧ ನಮ್ ಹೆಣ್ಮಕ್ಳು ಜ್ಯುವೆಲ್ರಿ ಫಾರ್ಮ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆ ನೆಕ್ಲೆಸ್ ತೋರಿಸಿ, ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಎಷ್ಟೇ ಬಡವರಾಗಿರ್ಲಿ, ಆಸ್ತಿ ಮಾಡಕ್ ಆಗ್ಲಿಲ್ಲ, ಒಂದು ಮನೆ ಕಟ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಹೆಂಗೋ ಮಾಡಿ ಒಂದು ಸರ, ಬೆಳ್ಳಿ ಚಿನ್ನ ಮಾಡಿ ಅವರು ಹೆಣ್ಮಕ್ಳಿಗೆ ಕೊಟ್ಟಿ ಕಳಿಸ್ತಾರೆ. ಡೌರಿದು ಇನ್ನೊಂದು ರೀಸನ್ ಏನ್ ಗೊತ್ತಾ? ಒಂದು ಹೆಣ್ಣು ಮಗು ಅವ್ರ ಅಪ್ಪ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರ್ಬೇಕಾದ್ರೆ ಒಂದು ವೇಟೇಜ್ ಇರ್ಬೇಕು. ಅವಳು ಬರೋದಕ್ಕೆ ಅವಳ ವ್ಯಾಲ್ಯೂ, ಇಲ್ಲ ಆ ಒಂದು ಮನೆಯಲ್ಲಿ ಅವಳು ಒಂದು ಸ್ಟ್ಯಾಂಡ್ ತಗೊಳಕಾಗ್ಲಿ, ಇಲ್ಲ ಏನೇ ಒಂದು ಆರ್ಗ್ಯುಮೆಂಟ್ಸ್ ಆಗ್ಲಿ, ಒಂದು ಮನಸ್ತಾಪಗಳಾದಾಗ ಅವಳ ಮಾತನ್ನ ಇಟ್ಟಿ ಆ ಮಾತಿಗೊಂದು ಬೆಲೆ ಏನಿರ್ಬೇಕಲ್ಲ, ಅವಳು ತರೋ ಒಂದು ಆಸ್ತಿಯಿಂದ ಮಾತ್ರ ಅವಳಿಗೆ ಸಿಗೋದು. When the bride comes into the groom's family and she displays the gold that she has received from her family, it's like setting a subtle economic status within the family itself. So there's a slight power game happening there. ಸೊ ರಫ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಹೆಣ್ಣು ಮಗು ಅವ್ರ ಗಂಡನ ಮನೆಗೆ ಎಷ್ಟು ದುಡ್ಡು ತರ್ತಾಳೋ ಅವಳ ವ್ಯಾಲ್ಯೂ ಅಷ್ಟೇ ದೊಡ್ಡದಾಗಿರತ್ತೆ ಅಂತ ಒಂದು ಲೆಕ್ಕ. ಯಾಕೆಂದ್ರೆ ನಾಳೆ ಯಾರು ಹೇಳ್ಬಾರ್ದಲ್ಲಪ್ಪ, ಏನಪ್ಪಾ ನಿನ್ನ ಮನೆ ಕರ್ಕೊಂಡ್ ಬಂದು ಎಷ್ಟು ಖರ್ಚಾಯ್ತು ಪಾಪ ನನ್ ಮಗನ್ಗೆ ಅಂತ ಯಾರು ಹೇಳ್ಬಾರ್ದಲ್ಲ. ಅದಕ್ಕೆ ಡೌರಿ ತಂದಿದೀನಿ, ತಲೆ ಕೆಡ್ಸ್ಕೊಬಿಡಿ, ಯಾರಿಗೂ ನಾನು ಒಂದು ಬರ್ಡನ್ ಆಗಿರಲ್ಲ ಅಂತ ಹೇಳೋಕ್ ಒಂದು ಪವರ್ ಇರ್ಲಿ ಅಂತ ಅಷ್ಟೇ. ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಆ ಗಿಫ್ಟ್ ಬರ್ಲಿಲ್ಲ ಅಂದ್ರೆ ಜನ ತರ್ತರವಾಗಿ ಮಾತಾಡ್ತಾರೆ. ನಿಮ್ಮ ಅಪ್ಪ ಅಮ್ಮಂಗೆ ಯೋಗ್ಯತೆ ಇರ್ಲಿಲ್ಲ ಒಂದ್ ಗಿಫ್ಟ್ ಕೊಡಕ್ಕೆ, ಏನಮ್ಮ ತಂದೆ ನೀನು, ನಿಮ್ಮ ಅಪ್ಪ ಅಮ್ಮನ ಮನೆಯಿಂದ ಏನ್ ತಂದೆ ಅಂತ ಈ ತರ ಒಂದು ಕೆಲವು ಮಾತುಗಳನ್ನ ಕೇಳಕ್ ಆಗಲ್ಲ. ಪ್ಲಸ್ ಅವ್ರ ಅಪ್ಪ ಅಮ್ಮಂಗೆ ಆ ಒಂದು ಇನ್ಸಲ್ಟ್ ತಗೊಳಕ್ ಇಷ್ಟ ಇರಲ್ಲ. ಸೊ ಬಹುಶಃ ಒಂದು ಶೋ ಆಫ್ ಪವರ್ ಇರ್ಬೋದು, ರೈಟ್? ಸೊ ಈ ತರನು ಡೌರಿ ಅಂತ ಯೂಸ್ ಮಾಡ್ತಾರೆ ನಮ್ ಸೊಸೈಟಿಯಲ್ಲಿ. ಈಗ ನಮ್ ಯಂಗ್ ಇಂಡಿಯನ್ಸ್ ಲವ್ ಪ್ರಿಫರ್ ಮಾಡ್ತಾರಾ ಇಲ್ಲ ಅರೇಂಜ್ ಮ್ಯಾರೇಜ್ ಪ್ರಿಫರ್ ಮಾಡ್ತಾರಾ ನೋಡೋಣ. Love marriage, no doubt. Arranged marriage? Maybe arrange. Arranged marriage. I think it's arranged. Arrange marriage ಬೆಟರ್ ಅನ್ಸುತ್ತೆ. ಅರೇಂಜ್ ಮ್ಯಾರೇಜ್ ಬೆಸ್ಟ್. ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್. ಲವ್ ಮಾಡೋರ್ಗೆ ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮಾಡೋರ್ಗೆ ಅರೇಂಜ್ ಮ್ಯಾರೇಜ್ ಬೆಸ್ಟ್. I think a combination of both. Depends, honestly. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅನ್ಸುತ್ತೆ ಸರ್. ಅರೇಂಜ್ ಮ್ಯಾರೇಜ್ ಬೆಸ್ಟ್ ಸರ್. ಮನೆಯವ್ರ ಮಾತು ಕೇಳ್ಕೊಂಡು ಅರೇಂಜ್ ಮಾಡ್ಕೊಬೇಕು.
ಈಗ ರಿಸರ್ಚ್ ಪ್ರಕಾರ ಕೆಲವು ಅರ್ಬನ್ ಸೈಡ್ ಅಲ್ಲಿ ಗಂಡಸರು ಓಕೆ ಇದಾರೆ ಲವ್ ಮ್ಯಾರೇಜ್ ಮಾಡಿ ಮದ್ವೆ ಆಗೋಣ ಅಂತ. ಬಟ್ ಇಂಡಿಯಾ ಆಸ್ ಅ ಹೋಲ್ ನೋಡಕ್ ಹೋದ್ರೆ ಹೆಣ್ಮಕ್ಳು ಇನ್ನೂ ಅರೇಂಜ್ ಮ್ಯಾರೇಜಸ್ ಪ್ರಿಫರ್ ಮಾಡ್ತಾರೆ. ಇದ ಕಾರಣ ಏನು? ಯೂಶುವಲಿ ಆಗಿ ಒಂದು ಹೆಣ್ಮಗು ಅವರ ತಂದೆ ತಾಯಿ ಅಗೇನ್ಸ್ಟ್ ಹೋಗಲ್ಲ. ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಅದೇ ಪ್ರಿಫರ್ ಮಾಡಿ ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಮತ್ತೆ ಎಷ್ಟೊಂದ್ ಜನ ಹೆಂಗಸರಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿರಲ್ಲ, ಜಾಸ್ತಿ ಮದ್ವೆ ಆಗೋ ತನಕ ಅವ್ರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆದಾಗ ಪೇರೆಂಟ್ಸ್ ಹೇಳದ್ ಕೇಳ್ದಂಗೆ ಇರ್ಬೇಕಲ್ವಾ? ಸೊ ಅದಕ್ಕೆ ಯೂಶುವಲಿ ಪೇರೆಂಟ್ಸ್ ಏನಂತಾರೆ, ಅರೇಂಜ್ ಮ್ಯಾರೇಜ್ ಮಾಡ್ಕೊಮ್ಮ, ನಾವ್ ಹೇಳೋದನ್ನ ಮಾಡ್ಕೊ ಅಂತ ಹೇಳಿದಾಗ ಅವರು ಈಸಿಯಾಗಿ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಮಾಡ್ಕೋತಾರೆ. ಇನ್ನೊಂದ್ ರೀತಿಯಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಏನು, ಅದೊಂಥರ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್. ಈಗ ಅಪ್ಪ ಅಮ್ಮ ಬೇಡ ಅಂದ್ರು, ಆದ್ರೂ ಲವ್ ಮಾಡ್ಕೊಂಡು ನಾನ್ ಮದ್ವೆ ಆದೆ, ನಾಳೆಗೆ ಏನಾದ್ರು ಪ್ರಾಬ್ಲಮ್ ಆಯ್ತು, ನಾಳೆಗೆ ಏನಾದ್ರು ಸಮಸ್ಯೆ ಆಗೋಯ್ತು ಅಂದ್ರೆ ಅವ್ರ ಕೈ ಎತ್ ಬಿಡ್ತಾರೆ, ನನಗಿದ್ ಗೊತ್ತಿಲ್ಲಮ್ಮ, ನೀನ್ ಮಾಡ್ಕೊಂಡಿದ್ದು ನಿನ್ ಕರ್ಮ ಅಂತ ಇಟ್ಬಿಡ್ತಾರೆ ಅಂತ. ಆ ಒಂದು ಹೆದರಿಕೆಯಲ್ಲಿ ಅವ್ರು ಯೂಶುವಲಿ ಅರೇಂಜ್ ಮ್ಯಾರೇಜಸ್ ಪ್ರಿಫರ್ ಮಾಡೋದು. ಈಗ ನಾವು ಇಷ್ಟೆಲ್ಲ ಒಂದು ಕ್ರೈಟೀರಿಯಾ ಅಂತ ನೋಡಿದ್ವಿ, ಆದ್ರೆ ಈ ಕ್ರೈಟೀರಿಯಾ ಎಲ್ಲ ಒಬ್ರಿಗೆ ಆಗತ್ತೆ ಅಂತ ಇಲ್ಲ. ತರತರ ಜನ ಇದ್ದಾರೆ, ಎಷ್ಟೊಂದ್ ರೀತಿಯಲ್ಲಿ ಅವರು ಡಿಫರ್ ಆಗ್ತಾರೆ ಒಬ್ರಿಂದ ಒಬ್ರು. ಎಜುಕೇಶನ್ ಆಗಿರ್ಬೋದು, ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು, ಅವ್ರ ಸ್ಥಳ ಆಗಿರ್ಬೋದು, ಅವ್ರು ಹುಟ್ಟಿರೋ ರೀತಿ, ಅವ್ರು ಬೆಳ್ಕೊಂಡ್ ಬಂದಿರೋ ರೀತಿಯಿಂದ ಡಿಫರ್ ಆಗ್ಬೋದು ಒಬ್ಬೊಬ್ರಿಗೂ, ರೈಟ್? ಸೊ ನಿಮಗೆ ಏನ್ ಅನ್ಸುತ್ತೆ ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ನಾವಿವತ್ತು ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ವಿ, ಗಂಡು ಮಕ್ಳ ಬಗ್ಗೆ ಕೂಡ ಮಾತಾಡ್ಬೇಕು. ಅವ್ರದ್ದು ಇನ್ನೂ ತುಂಬಾ ಪ್ರಾಬ್ಲಮ್ಸ್ ಗಳಿದೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಖಂಡಿತ ಹೇಳ್ತೀನಿ. ಬಟ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಧನ್ಯವಾದ.